ಈ ಕಾರ್ಮಿಕರು ಎಷ್ಟು ಕಷ್ಟಪಟ್ಟು ಮೈ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಒಳಗಿರೋರಿಗೆ ಒಂಚೂರು ನೀರು ಬೀಳ್ದಂಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಅಂತ. ಮನೆ ಡೋರ್ ಇದು. ಮನೆ ಡೋರನ್ನು ಹಿಂಗೆ ಬಂದ್ ಮಾಡಿಬಿಡೋದು. ಮನೆಗಳ ಮುಂದೆ ಯಾವ ಥರ ಜೋಳವನ್ನು ನೇತಾಕಿದ್ದಾರೆ ಗಮನಿಸಿ. ಸೊ ಇದು ಪ್ರಾವಿಷನ್ ಅಂಗಡಿ ಇವರೇ ಟೀಚರು. ಇಲ್ಲಿ ಡಾಕ್ಟರ್ ಥರ ಟೀಚರ್ಗಳು ಈ ಥರ ಡ್ರೆಸ್ ಹಾಕೋತಾರೆ. ಉಪ್ಪಿನಕಾಯಿ ಇಟ್ಟಿದ್ದಾನೆ, ಮೋಸ್ಟ್ಲಿ ಎಣ್ಣೆ ಹೊಡೆದು ಈ ಉಪ್ಪಿನಕಾಯಿ ನೆಕ್ಕೋದಿಕ್ಕೆ. ಹಳ್ಳಿ ಹಾಡು ತಂದಾನನ, ಹಳ್ಳಿ ಪಾಡು ತರನಾನನ, ನಮ್ ಭೂಮ್ ತಾಯಿ ಬ್ಯಾಡ ಅಂಬೋದು ಭೇದ ಭಾವನ. ಹೈ ಯಾವುದೋ ಜ್ಯೂಸ್ ಬಾಟ್ಲು ಕೈಯಲ್ಲಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಕೈಯಲ್ಲಿದೆ ಆಯುರ್ ಬ್ರಹ್ಮ ರವರ ಸ್ಟಮಕ್ ಕೇರ್. ಸುಮಾರು 115 ವರ್ಷಗಳ ಪಾರಂಪರಿಕ ಆಯುರ್ವೇದಿಕ್ ಮೆಡಿಸಿನ್. ಈ ಒಂದು ಮೆಡಿಸಿನ್ನು ಮಿನಿಸ್ಟ್ರಿ ಆಫ್ ಆಯುಷ್ನಿಂದ ಮಾನ್ಯತೆ ಪಡೆದಿದೆ. ಬಹಳಷ್ಟು ಆರೋಗ್ಯದ ಸಮಸ್ಯೆಯಲ್ಲಿ ಉತ್ತಮವಾದ ರಿಸಲ್ಟನ್ನು ಕೊಡ್ತಾ ಬಂದಿದೆ ಬಹಳಷ್ಟು ವರ್ಷಗಳಿಂದ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮನೆ ಒಳಗೆ ಹಂದಿದೆ ರೀ. ಇದು ಯಾವ ಸೌಂಡ್ ಬಂತು? ಕರೆದ ಏನೋ ಸಮಾಚಾರ? ಹಾಂ ಆಯ್ತಾ ಊಟ? ಇದೆ ಕರೆದ ಅಮ್ಮ ಅಂತ, ಅದಕ್ಕೆ ಮಾತಾಡಿಸಿದೆ. ಸ್ಮೆಲ್ ತಡ್ಕೊಳಕ್ಕಾಗ್ತಿಲ್ಲ ಒಳಗೆ. ಓ ಮರಿ ಇದೆಯಾ? ಮರಿ ಇದೆಯಂತ್ರಿ. ವಾವ್, ಮರಿನ ಎತ್ಕೊಡಿ ಮಾತಾಡ್ಸೋಣ ಅಂದ್ಕೊಂಡೆ. ಸ್ಮೆಲ್ ತಡ್ಕೊಳಕ್ಕಾಗ್ತಿಲ್ಲ. ಎಷ್ಟಾಗದ ನೋಡ್ರಿ ಇದು ಅಂದಿ ಬರೀ. ಅಮ್ಮ ಗಲಾಟೆ ಮಾಡ್ತಾ ಇದೆ, ಕೊಡು ವಾಪಸ್ ನನಗೆ ಅಂತ. ಓಕೆ ಬ್ರೋ ಪ್ಲೀಸ್. ಅಮ್ಮ ನೋಡ್ರಿ ಇಲ್ಲಿ ಹಿಂಗೆ ಗಲಾಟೆ ಮಾಡ್ತಾ ಇದೆ. ಅಮ್ಮ ಗಲಾಟೆ ಮಾಡ್ತಾರ ನೋಡಿ. ತಾಯಿ ಪ್ರೀತಿ ಮುಂದೆ ಯಾವುದು ಇಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ಕಣ್ಣಾರೆ ನೋಡ್ಬೋದು ನಾವು. ಆಹಾ. ಸೊ ಅಮ್ಮನ ತಾಯಿ ಮಡ್ಲಿಗೆ ವಾಪಸ್ ಸೇರಿಸಿದ್ವಿ. ಈ ಮನೆಯನ್ನು ನೋಡೋಕ್ಕೆ ಕೇಳಿದೆ. ಈ ಮನೆ ಎಂಟ್ರೆನ್ಸ್ ನೋಡಿದ್ರೆ ಎದುರೋಗ್ಬಿಡ್ತೀರಾ. ನಾನು ಫಿಟ್ ಆಗ್ತೀನಿ ಇಲ್ವಾ ಡೌಟ್ ಆಗ್ತಾಯಿದೆ. ಅಯ್ಯೋ ಹಿಂಗಾಗಲ್ಲ, ಅಷ್ಟು ಹಿಂಗೆ ತಿರುಗಬೇಕು ಸೊಟ್ಟದಾಗಿ. ಇದು ಮನೆಗೆ ಎಂಟ್ರೆನ್ಸು. ಅಯ್ಯಪ್ಪ ಹೇಗೆ ಬದುಕ್ತಾ ಇದೆ ಇಲ್ಲಿ. ಅಯ್ಯಮ್ಮ. ಹಾಂ ಈಗೋ ಪಾಪ ಮನೆ ತೋರಿಸಿದ ತಕ್ಷಣ ಇಲ್ಲೂ ಅಷ್ಟೇ ಮನೆ ಆಚೆ ಚಪ್ಪಲಿ ಬಿಟ್ಟು ಹೋಗುವಂಥ ಪದ್ಧತಿ. ಮನೆ ಒಳಗೆ ಚಾಪೆಗಳನ್ನು ಹಾಸಿದ್ದಾರೆ. ಗುಡ್. ದೇಶದಲ್ಲಿ ಕ್ರಿಶ್ಚಿಯಾನಿಟಿ ಮೆಜಾರಿಟಿ ಜನ ಫಾಲೋ ಮಾಡುವಂಥ ರಿಲೀಜನ್ನು. ಮಲಗುವಂತಹ ಮಂಚ ಬಹಳ ಸಿಂಪಲ್ ಆಗಿದೆ, ಚಿಕ್ಕದಾಗಿ ಚೊಕ್ಕದಾಗಿದೆ ಮನೆ. ಗುಡ್ ಅಂಕಲ್, ವೆರಿ ಗುಡ್. ಇಲ್ಲಿಂದ ಟಾಪ್. ಅಯ್ಯೋ ಇಲ್ಲ ಇದ್ದಾರೆ ಮೇಡಮು. ಎದುರೋಗ್ಬಿಟ್ಟೆ ಒಂದು ಕ್ಷಣ. ನಾನು ಸೈಡಲ್ಲಿ ನಿಂತ್ಬಿಟ್ಟಿದ್ದಾರೆ. ಮೇಡಮ್ ಹೇಳ್ಬೇಕು ತಾನೆ ನೀವು. ಹಾಂ ಗೊತ್ತಾಗಿಲ್ಲ ನೀವು ಅಂತ. ಸಾಕಾಗಿದೆ ಮನೆ ಕೂಡ. ವೆರಿ ಗುಡ್. ಇಲ್ಲಿಂದನೂ ಒಂದು ವ್ಯೂ ಇದೆ. ಇದು ಮಡಗಾಸ್ಕರ್ನ ಕಬ್ಬಿಣದ ಕಾರ್ಮಿಕರ ಮನೆ. ವಾಟ್ ಇಸ್ ಯುವರ್ ನೇಮ್? ನೇಮ್. ಎಣ್ಣೆ ಹಾಕ್ಬಿಟ್ಟಿದ್ದಾರೆ, ಫುಲ್ ಗಮ್ ಅಂತ ಇದ್ದಾರೆ. ನೈಫು. ವೆರಿ ಗುಡ್. ಫ್ರಾನ್ಸುವಾ. ವೆರಿ ಗುಡ್. ರಾಮ್. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ಈ ಮನೆ ಎಂಟ್ರೆನ್ಸು. ವಾಟ್ ಈಸ್ ಹಿಯರ್? ಇನ್ನೊಂದು ಫ್ಲೋರ್ ಇದೆ ರೀ ಮನೆ ಒಳಗೆ, ಅದನ್ನು ನೋಡುವ ಬನ್ನಿ. ಅಯ್ಯಯ್ಯೋ ಇದನ್ನು ಹತ್ತೋದೇ ಕಷ್ಟ ಇದೆ. ಅಣ್ಣ ಇಟ್ಕೋ ಕ್ಯಾಮ್ರಾ. ಹಾಂ ಕ್ಯಾಮ್ರಾ ಇಟ್ಕೊಳ್ಳಿ ಅಂದರೆ ನಿಮಗೆ ಎಷ್ಟು ಕಷ್ಟ ಇಲ್ಲಿ ಬರೋದಕ್ಕೆ ತೋರಿಸೋಣ. ನಾನು ಕ್ಯಾಮ್ರಾ ಇಟ್ಕೊಳ್ಳಿ ಅಂದರೆ ಅಂಕಲಿಗೆ ಗೊತ್ತಾಗ್ತಿಲ್ಲ, ಆದರೂ ಪರವಾಗಿಲ್ಲ ಇಟ್ಕೊಳ್ಳಿ. ಅಯ್ಯೋ 2ನೇ ಫ್ಲೋರಲ್ಲಿ ಕಿಚನ್ ಇದೆ.
ಫ್ಯಾಮಿಲಿ. ಸೌದೆಯಲ್ಲಿ ಅಡುಗೆ. ಹಾಂ, ಶೋ ಪೋರ್ಕ್. ಕೆಳಗಡೆ ಹಂದಿ, ಮೇಲ್ಗಡೆ ಹಂದಿ ಮಾಂಸ. ಓ ಗುಡ್. ದಿಸ್ ಒನ್ ಸೂಪ್ ಥರ ಪಾತ್ರೆ ಸಾಮಾನು. ಅಬ್ಬಾ, ಇಲ್ಲಿಂದ ಎಕ್ಸಾಸ್ಟು. ಕುಂಬಳಕಾಯಿ. ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಕುಂಬಳಕಾಯಿ ಸಿಗುತ್ತೆ. ಎಷ್ಟು ದೊಡ್ಡದಿದೆ ನೋಡ್ರಿ ಇದು. ನೋಡಿ ಕುಂಬಳಕಾಯಿ ಸೈಜ್ ನೋಡ್ರಿ ಎಷ್ಟು ದೊಡ್ಡದಿದೆ. ಅಬ್ಬಾ. ಆಮೇಲೆ ಇಲ್ಲಿ ಇನ್ನೂ ಏನೋ ಇದೆ. ಇದೆಲ್ಲ ಮಣ್ಣು. ಫ್ಲೋರಿಂಗ್ ಸಂಪೂರ್ಣವಾಗಿ ಮಣ್ಣು ಮತ್ತು ಕಲ್ಲಲ್ಲಿ ಮಾಡಿರೋದು. ಅಪ್ಪಾ, ಇಂಪಾಸಿಬಲ್. ಇಳಿದೋಗಿ ನೋಡಿ. ಅಯ್ಯಪ್ಪ, ಇಳಿಯೋದೇ ಒಂದು ಮಜಾ. ಅಬ್ಬಾ, ಇಳಿದ್ವಿ. ಇವಾಗ ಇನ್ನೊಂದು ಫ್ಲೋರ್ ಇಳಿಬೇಕು. ಇದನ್ನು ಕ್ಲೋಸ್ ಮಾಡೋಕ್ಕೆ ನೋಡಿ, ಮನೆ ಡೋರ್ ಇದು. ಮನೆ ಡೋರನ್ನು ಹಿಂಗೆ ಬಂದ್ ಮಾಡಿಬಿಡೋದು. ಬಂದ್ ಮಾಡಿದ್ರೆ ಖತಮ್, ಖತಮ್ ನಾಟಕ ಬಂದಿದ್ಲಿ. ಯಪ್ಪ, ಇದನ್ನು ಇಡೀ ಮನೆಯ ಡೋರು ಈ ಒಂದು ದಾರದ ಮೇಲೆ ನಿಂತಿದೆ. ವೆರಿ ಗುಡ್. ಬರೀ ಇಳಿದೋಗೋಣ ಅಣ್ಣ. ವೆಯ್ಟ್. ವೆರಿ ಗುಡ್. ಕಲ್ತ್ಬಿಟ್ರು ಕ್ಯಾಮ್ರಾ ವರ್ಕು. ಬಾಯ್ ಹಂದಿ ಮಹಾರಾಜ್. ಅಬ್ಬೊಬ್ಬೊಬ್ಬೊಬ್ಬೊಬ್ಬ. ಮನೆ ಒಳಗೆ ಹೋಗಿ ಬರೋದೇ ಒಂದು ವರ್ಕೌಟು. ಮನೆಯನ್ನು ತೋರಿಸಿದಂತಹ ಅತ್ಯದ್ಭುತವಾದ ಓನರ್ಗೆ ನಮಸ್ಕಾರ. ಮರ್ಸಿ ಬುಕ್ಕು. ಬಾಯ್. ಸಿ ಯು. ಥ್ಯಾಂಕ್ ಯು. ಮನೆಗೆ ಒಳ್ಳೆಯದಾಗಲಿ. ಇವರ ಜೀವನ ಆದಷ್ಟು ಸುಗಮವಾಗಲಿ ಅಂತ ಕೇಳ್ಕೊತೀನಿ. ಎಂಥ ಅತ್ಯದ್ಭುತವಾದ ಅನುಭವ. ಇವರ ಮನೆಗೆ ಒಳಗೆ ಬಿಟ್ಟು ಇವರ ಮನೆಯನ್ನು ಸಂಪೂರ್ಣವಾಗಿ ತೋರಿಸಿ. ಇವರು ಕಬ್ಬಿಣದ ಕಾರ್ಮಿಕರು. ಇಡೀ ಫ್ಯಾಮಿಲಿ ಕಬ್ಬಿಣದ ಮೇಲೆ ಕೆಲಸ ಮಾಡುತ್ತೆ. ಇಲ್ಲಿ ಅಂಥ ಟೂಲ್ಸು ಅಥವಾ ಟೆಕ್ನಾಲಜಿ ಏನೂ ಇಲ್ಲ. ಪ್ರತಿಯೊಂದನ್ನು ಕೈಯಿಂದ ಮಾಡ್ತಾರೆ, ಕೈಯಿಂದ ಟೂಲ್ಸ್ ಯೂಸ್ ಮಾಡ್ತಾರೆ. ಬಹಳ ಕಷ್ಟಕರವಾದ ಜೀವನ. ಮನೆ ಒಳಗೆ ನೋಡಿದ್ರೆ ಎಷ್ಟು ಕಷ್ಟ ಇದೆ ಅಂತ. ಅಂಥದ್ರಲ್ಲೂ ಖುಷಿಯಾಗಿ ನನ್ನನ್ನು ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಬರಮಾಡಿಕೊಂಡು ಪ್ರೀತಿ ಕೊಟ್ಟರು, ಪ್ರೀತಿಯಿಂದ ಮಾತಾಡಿಸಿದ್ರು, ಇಡೀ ಮನೆಯನ್ನು ತೋರಿಸಿದ್ರು. ಅವರಿಗೆ ನಮಸ್ಕಾರಗಳು. ಮರ್ಸಿ ಬುಕ್ಕು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಇಲ್ಲಿಯ ಜನಗಳು ತಂತಿಯ ಮೇಲೆ ಯಾಕೆ ಬಟ್ಟೆಯನ್ನು ಒಣಗಾಕಲ್ಲ ಗೊತ್ತಿಲ್ಲ. ಎಲ್ಲ ಭೂಮಿಯ ಮೇಲೆ ಒಣಗಾಕ್ತಾರೆ. ಮೋಸ್ಟ್ ಪ್ರಾಬ್ಲಿ ಇವರು ಮಣ್ಣಿನ ಮಕ್ಕಳು. ಅದಕ್ಕೆ ಮನೆಯ ಕಾಂಪೌಂಡನ್ನು ಕಟ್ಟಿಗೆ ಮತ್ತು ತಗಡಿಂದ ಕಟ್ಟಿದ್ದಾರೆ. ಹಾಗೆ ಪ್ಲಾಸ್ಟಿಕ್. ಸಲಾಮ. ಇದು ಈ ಊರಿನ ಕ್ಯಾಥೋಲಿಕ್ ಚರ್ಚು. ಸಲಾಮ. ಒಳಗೆ ಪ್ರೇಯರ್ಸ್ ನಡೀತಾ ಇದೆ. ನೋಡೋಣ ಮನೆ.
ಇನ್ನೊಂದು ಪೆಟ್ಟಿ ಅಂಗಡಿಯಲ್ಲಿ ಆ್ಯಸ್ ಯೂಶ್ವಲ್ ನೂಡಲ್ಸ್, ಪಡ್ಡು, ಬಜ್ಜಿ, ಬೋಂಡ. ಒಳಗೆ ಮೇಡಮ್ಗಳು ಕೂತಿದ್ದಾರೆ. ಹಾಯ್, ಹೌ ಆರ್ ಯು? ಬೊಂಜೋ, ಸಲಾಮ. ಪೆಟ್ಟಿ ಅಂಗಡಿಯಲ್ಲಿ ಕೂಡ ಇಲ್ಲಿ ಬಿಯರ್ ಸಿಗುತ್ತೆ. ಗುಡ್. ಬಾಯ್. ಮನೆಗಳ ಮುಂದೆ ಯಾವ ಥರ ಜೋಳವನ್ನು ನೇತಾಕಿದ್ದಾರೆ ಗಮನಿಸಿ. ಹಳ್ಳಿಯ ಪ್ರಾವಿಷನ್ ಅಂಗಡಿಲಿ ಬರ್ತಿದ್ದಾಗೆ ಅಕ್ಕಿ, ಒಣಗಿರೋ ಮೀನು, ಖಾಲಿಯಾಗಿರೋ ಕಲ್ಲುಪ್ಪು, ಇನ್ನೊಂದು ಅದು ಮೀನು ಥರದ್ದೇ ಇನ್ನೊಂದು ಖಾದ್ಯ, ಕ್ರ್ಯಾಬು, ಇದು ಸ್ಕ್ವಿಡ್ ಅನಿಸುತ್ತೆ, ಸಕ್ಕರೆ, ಪುಟ್ಟದಾಗಿರೋ ಈರುಳ್ಳಿ, ಪಾಸ್ತಾ. ಹಾಗೆ ಬ್ರದರ್, ಹಾಯ್ ಬ್ರೋ. ಹೆದರ್ಕೋತಾ ಏನು ಕೈ ಕೊಡೋದಕ್ಕೆ. ಅದಾದಮೇಲೆ ಏನೋ ಸೂಜಿ ನೋಡಿ, ಸೂಜಿಗಳನ್ನು ಯಾವ ಥರ ಸ್ಪಾಂಜಲ್ಲಿ ಚುಚ್ಚಿಟ್ಟಿದ್ದಾರೆ ಮಾರೋದಕ್ಕೆ. ವೆರಿ ಗುಡ್. ಬಹಳ ಯುನೀಕ್ ಆದ ನೋಡಿ. ಎಲ್ಲ ಅಂಗಡಿಲೂ ಇಲ್ಲಿ ಬಿಯರ್ ಸಿಗುತ್ತೆ ರೀ, ಅದೊಂದು ಬಹಳ ಆಶ್ಚರ್ಯಕರವಾದ ವಿಷಯ. ಆಮೇಲೆ ಇದು ವಾಟ್ ಇಸ್ ದಿಸ್? ಪೀವಾ? ಓ, ಎಣ್ಣೆ. ಇದು ಲೋಕಲ್ ಎಣ್ಣೆಗಳು. ಓಕೆ, ಫಾಯ್ ಅಂತೆ. ಆಮೇಲೆ ಉಪ್ಪಿನಕಾಯಿ ಇಟ್ಟಿದ್ದಾನೆ. ಮೋಸ್ಟ್ಲಿ ಎಣ್ಣೆ ಹೊಡೆದು ಈ ಉಪ್ಪಿನಕಾಯಿ ನೆಕ್ಕೋದಕ್ಕೆ. ಸೊ ಇದು ಪ್ರಾವಿಷನ್ ಅಂಗಡಿ ಕಮ್ ಬಾರ್. ಅಯ್ಯೋ ನೋಡಿ, ಪ್ರಾವಿಷನ್ಗಿಂತ ಜಾಸ್ತಿ ಎಣ್ಣೆ ಬಾಟ್ಲಿಗಳೇ ಹೆಚ್ಚಾಗಿವೆ. ಪ್ರಾವಿಷನ್ ಸ್ಟೋರು ಮತ್ತು ಬಾರ್ ಹಿಂದ್ಗಡೆನೆ ಇನ್ನೊಂದು ಡೋರ್ ಇದೆ, ಅಲ್ಲಿಂದ ಆಚೆ ಹೋಗ್ತಾ ಇದ್ದೀವಿ ಇವಾಗ. ಇದು ಯಾವ ಥರ ಗುರು? ಈ ದೇಶದಲ್ಲಿ ಎಲ್ಲದಕ್ಕೂ ಒಂದು ಕಡೆ ಇನ್ನೊಂದು ಕಡೆಗೆ ಎಂಟ್ರೆನ್ಸ್ ಇದೆ. ಈ ದೇಶದಲ್ಲಿ ಬಹಳ ಹೆಚ್ಚಾಗಿ ಬೆಳೆಯುವಂತಹ ಸೀಮೆ ಬದನೆಕಾಯಿ ಗಿಡ, ಅದರಲ್ಲೊಂದು ರೆಡಿಯಾಗಿದೆ. ನನ್ನ ಫೇವ್ರೆಟ್ ತರಕಾರಿ ಇದು. ನಮ್ಮ ಬ್ರದರ್ ಹೋಮ್ ಅಂತ ಇದು. ಸಖತ ಮಾಡ್ಕೊಂಡಿದ್ದಾರೆ ಮನೇನ, ಲಕ್ಸುರಿಯಸ್ ಆಗಿದೆ. ವೆರಿ ಗುಡ್. ಇವ್ರಿಗೆ 2 ಮಕ್ಕಳು. ಸೊ ನೈಸ್. ಇದು ನೋಡಿ, ಇದು ಟಿ ವಿ ಕೆಳಗಡೆ ಸ್ಟ್ಯಾಂಡ್ಗಳನ್ನು ಯಾವ ಥರ ಜೋಡಿಸಿರೆ 1, 2, 3, 4 ಚೆನ್ನಾಗಿದೆ. ಮೋಸ್ಟ್ಲಿ ಹಿಂದಿನ ಕಾಲದಲ್ಲಿ ಟ್ಯಾಕ್ಸಿ ಓಡಿಸ್ತಾ ಇದ್ರು ಅನ್ಸುತ್ತೆ. ಟ್ಯಾಕ್ಸಿ ಬೋರ್ಡ್ ಇದೆ. ಟ್ಯಾಕ್ಸಿ, ಗುಡ್. ಮುಂಚೆ ಟ್ಯಾಕ್ಸಿ ಡ್ರೈವರ್ ಆಗಿದ್ರಂತೆ. ಇಲ್ಲಿಯ ವಾರ್ಡ್ರೋಬ್ ಡಿಸೈನು, ಬೆಳಗ್ಗೆಯಿಂದ ಓಡಾಡಿದ್ದಕ್ಕೆ ಏನೆಲ್ಲ ಅಂಟ್ಕೊಂಡಿದೆ ಕೈಗೆ. ಫಸ್ಟ್ ಸ್ನಾನ ಮಾಡಬೇಕು. ಮನೆ ಮುಂದೆ ಅಂಗಳ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಈ ಮನೆನ ಇವರು. ತುಂಬ ಚೆನ್ನಾಗಿದೆ ಮನೆ. ಬಟ್ ಮನೆ ಆಚೆ ನೋಡಿ ಹೆಂಗಿದೆ ಸ್ಥಿತಿ. ಅಯ್ಯೋ, ಇದು ಮನೆ ಒಳಗೆ ಇನ್ನೊಂದು ಮನೆ. ಹೌದು, ನಿಮ್ಮ ಫಾರ್ಮ್ ಹೌಸು. ಇಲ್ಲ, ಇದು ನಾನು ಉಳ್ಕೊಂಡಿರೋ ಮನೆ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ ರೀ ಇಲ್ಲಿಗೆ? ನೋಡಿ, ಇದು ಭತ್ತ, ಸಿದ್ಧವಾಗಿರುವಂತಹ ಭತ್ತ. ಆಹಾ, ಅದ್ಭುತ. ಸೂಪರ್ ಡೂಪರ್ ಆಗಿ ಫ್ರೆಶ್ ಆಗಿ ಕರ್ನಾಟಕದ ಬಾವುಟವನ್ನು ಹೆಗಲ ಮೇಲೆ ಹಾಕ್ಕೊಂಡು ಇದು ಯಾವ್ದು ಇದು ನೋಡಿದೆ? ಏನು ಟರ್ಕಿನ ಇದು? ಯಾವ ಥರ ಕೊಡಿ ಇದು? ಹೆಂಗಿದೆ? ಎಷ್ಟು ಸಖತ್ತಾಗಿದೆ ಇದು. ಸ್ಕೂಲ್ಗೆ ಹೋಗೋ ಸಮಯ. ಸ್ಕೂಲ್ಗೆ ಹಿಂಗೆ ಹೋಗ್ಬಾರ್ದು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಶರ್ಟ್ ಮೇಲೆ ನೋಡ್ರಿ ಹೆಂಗಿದೆ ಅಂತ. ಜಗತ್ತಲ್ಲಿರೋ ಎಲ್ಲ ಬಿಯರ್ ಬಾಟ್ಲ್ಗಳನ್ನು ಮೈ ಮೇಲೆ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೀರಾ. ಸ್ಕೂಲಿಂದ 100 ಮೀಟ್ರು ಸಿಗರೇಟು ಮತ್ತು ಏನಂತಾರೆ ಸಾರಾಯಿನ ದೂರ ಇಡಬೇಕು ಅಂತ ರೂಲ್ಸ್ ಇದೆ ನಮ್ಮ ದೇಶದಲ್ಲಿ. ಈ ದೇಶದಲ್ಲಲ್ಲ. ಸೊ ನೀವು ನೋಡ್ತಾ ಇದ್ದೀರಾ, ಮಡಗಾಸ್ಕರ್ ದೇಶದ ಬಾವುಟ. ಚೈನೀಸ್ ಫ್ಲಾಗ್ ಹಾಕಿದೆ ಅಂತ ಗೊತ್ತಿಲ್ಲ ಇಲ್ಲಿ. ಇದು ಮಡಗಾಸ್ಕರ್ ದೇಶದ ಬಾವುಟ. ಹಸಿರು, ಕೆಂಪು, ಬಿಳಿ. ಇದು ಈ ದೇಶಕ್ಕೋಸ್ಕರ ಕಷ್ಟಪಟ್ಟವರು, ಸ್ಯಾಕ್ರಿಫೈಸ್ ಮಾಡಿದವ್ರನ್ನ ಇದು ಅರ್ಥ. ಬಿಳಿ ಅಂದರೆ ಗೊತ್ತು, ಶಾಂತಿಗೆ. ಹಸಿರು ಉನ್ನತಿಗೆ, ಹಾಗೆ ಡೆವಲಪ್ಮೆಂಟ್ಗೆ. ಬ್ಯೂಟಿಫುಲ್ ಗರ್ಲ್. ಇದು ಅಮ್ಮ, ಇದು ಮಗಳು. ಓಕೆ. ಸಿಬೆಂಡ್ ಮಾಡ್ತಾಯಿದ್ದಾರೆ. ಅಮ್ಮನಿಗೆ ಏನು ಹೇಳಿದೆ ಗೊತ್ತಾ? ಅಮ್ಮನಿಗೆ ಹೇಳಿದೆ, ನಿಮ್ಮ ಮಗಳು ಬಹಳ ಮುದ್ದಾಗಿದ್ದಾಳೆ, ನನಗಿಷ್ಟ ಆದ್ಲು ಅಂತ ಹೇಳಿದೆ. ಅದಕ್ಕೆ ಅಮ್ಮ ನಗ್ತಾ ಇದ್ದಾರೆ. ಸ್ಕೂಲಿನ ಆಚೆ ಈ ಮೇಡಮ್ಮು ಕಟ್ ಮಾಡಿರೋಂತಹ ಪೈನಾಪಲ್ ಮಾರ್ತಾ ಇದ್ದಾರೆ ನೋಡಿ. ಇದು ಇಲ್ಲಿನ ಸ್ಕೂಲು. ಯೂನಿಫಾರ್ಮು, ಕೆಳಗಡೆ ಮರೂನು. ಅಯ್ಯಯ್ಯೋ,
ಹಾಯ್. Bonjour. ಸಲಾಮ್. ಇವ್ರು ನೋಡಿ ಟೀಚರು. ಥ್ಯಾಂಕ್ ಯು. ಇವರೇ ಟೀಚರು. ಇಲ್ಲಿ ಡಾಕ್ಟರ್ ಥರ ಟೀಚರ್ಗಳು ಈ ಥರ ಡ್ರೆಸ್ ಹಾಕೋತಾರೆ. Bonjour. Good morning. How are you? Oh, English. They know English. No. Huh? No, I don't speak very well. Oh, okay, okay. What are you teaching? English? Maths? Mathematics. Mathematics. Yes. ನಮಗೆ ಜೀವನದಲ್ಲೇ ಅರ್ಥವಾಗದಿರೋ ಸಬ್ಜೆಕ್ಟು ಮ್ಯಾಥಮೆಟಿಕ್ಸು. ಅದನ್ನು ಇವರು ಹೇಳ್ಕೊಡ್ತಾ ಇದ್ದಾರೆ. Problems. ಪ್ರಾಬ್ಲಮ್ಸ್. Yes. ಲೈಫ್ ಇಸ್ ಫುಲ್ ಆಫ್ ಪ್ರಾಬ್ಲಮ್ಸ್. Yes. ಹಾಯ್. ಹೌ ಆರ್ ಯು? ನೋಡಿ ಇವ್ರ ಪುಸ್ತಕಗಳು, ಇವ್ರ ಭಾಷೆ ಯಾವ ಥರ ಇರುತ್ತೆ ಅಂತ. ದಿಸ್ ಇಸ್ ಮಲಗಾಸಿ? No. French? Problems. Mathematics. No, this is which language? Oui, en français. French. ಫ್ರೆಂಚ್ ಲ್ಯಾಂಗ್ವೇಜ್. Yes. ಓ, ಇಲ್ಲಿ ಮಕ್ಕಳು ಫ್ರೆಂಚ್ ಭಾಷೆಯನ್ನು ಕಲಿತಾ ಇದ್ದಾರೆ. ಓಕೆ ಓಕೆ, ವೆರಿ ಗುಡ್, ವೆರಿ ಗುಡ್. You don't? ನಾನಿದ್ದೀನಿ ಅಂಬೋಸಿತ್ರ ಅನ್ನೋ ಒಂದು ಊರಿನ ಹಳ್ಳಿಯಲ್ಲಿ, ಒಂದು ಲೋಕಲ್ ಶಾಲೆಯಲ್ಲಿ. ಇವರೇ ಇಲ್ಲಿಯ ಟೀಚರು. ಇಲ್ಲಿಯ ಮಕ್ಕಳು ಎರಡು ಭಾಷೆಯನ್ನು ಕಲಿತಾರೆ, ಒಂದು ಫ್ರೆಂಚ್, ಇನ್ನೊಂದು ಮಲಗಾಸಿ. ಸೊ ಈ ಮಕ್ಕಳ ಜೊತೆಗೆ ಮಾತಾಡಿಕೊಂಡು ಮ್ಯಾಥಮೆಟಿಕ್ಸ್ ಕಲಿತಾರಂತೆ. ನನಗೆ ಇವತ್ತವರೆಗೂ ಅರ್ಥ ಆಗದಿರೋಂತಹ ಒಂದು ಸಬ್ಜೆಕ್ಟು ಸರಿಯಾಗಿ. ಸೊ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮ್ಯಾಥಮೆಟಿಕ್ಸ್ ನನಗೆ ಗೊತ್ತು. ಸೊ ಈ ಮಕ್ಕಳಿಗೆ, ಇವರ ಫ್ಯೂಚರ್ಗೆ ಎಲ್ಲ ಒಳ್ಳೆಯದಾಗಲಿ. ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಭಾಳ ಖುಷಿ ಆಗ್ತದೆ ಮಕ್ಕಳೊಂದಿಗೆ ಕಾಲ ಕಳೀತಾ ಇರೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಲೆಟಿಂಗ್ ಮೀ ಇನ್ಸೈಡ್ ಯುವರ್ ಸ್ಕೂಲ್. Not at all. ಥ್ಯಾಂಕ್ ಯು. ವಾಟ್ ಅ ಪ್ಲೆಷರ್. ಸೊ ಸ್ಕೂಲಿನ ಪ್ಲೇಗ್ರೌಂಡ್ ಇದು. ಪ್ಲೇಗ್ರೌಂಡ್ ಮಧ್ಯೆ ಮಡಗಾಸ್ಕರ್ನ ಬಾವುಟವನ್ನು ನೋಡ್ಬೋದು. ಸ್ಕೂಲ್ ಆಚೆ ಕಡೆನೇ ಯಾರ್ಯಾರು ದಮ್ ಹೊಡಿತಾ ಕೂತಿದ್ದಾರೆ. ಇಲ್ಲಿಯ ಕ್ಲಾಸ್ ರೂಮ್ಸು ಹಳೆ ಬಿಲ್ಡಿಂಗ್ ಆದ್ರೂ. ಹಲೋ ಮೇಡಮ್, ಹೌ ಆರ್ ಯು? ಕ್ಯಾನ್ ಐ ಕಮ್ ಇನ್? ನೋಡಿ ಟೀಚರ್ಗಳೇ. Bonjour. ಮೇಡಮ್, ವಾಟ್ ಆರ್ ಯು ಟೀಚಿಂಗ್? ಫ್ರೆಂಚ್? French. ಹಾಂ, ಇದು ಫ್ರೆಂಚ್ ಅಂತೆ. ವಾವ್, ಎಷ್ಟು ಸುಂದರವಾದ ಮಕ್ಕಳು. ಗುಡ್ ಸ್ಟೈಲ್, ಗುಡ್ ಸ್ಟೈಲ್. ಗುಡ್ ಸ್ಟೈಲ್ ಅಂದರೆ ಬಿಚ್ಚಾಕ್ಬಿಟ್ಟ. ಬೇಡ ಕಣೋ, ಹಾಕೊಳ್ಳೋ, ಚೆನ್ನಾಗಿದೆ. ನನ್ನ ಹಿಂದೆ ಒಂದು ದೊಡ್ಡ ಸೈನ್ಯನೇ ಬಂದ್ಬಿಟ್ಟಿದೆ. ಇಡೀ ಸ್ಕೂಲಿನ ಮಕ್ಕಳು ನನ್ನ ಹಿಂದೆ ಓಡ್ ಬರ್ತಾ ಇದ್ದಾರೆ. ಅಯ್ಯೋ 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 ಅಯ್ಯೋ. ಅಯ್ಯೋ, ಮೇಡಮ್ ಅಡುಗೆ ಮಾಡ್ತಾ ಇದ್ದಾರೆ. ಏನು ಅಡುಗೆ ಮಾಡ್ತಾ ಇದ್ದಾರೆ? ಏನೋ ಪಲ್ಯ ಮಾಡ್ತಾ ಇದ್ದಾರೆ ಮತ್ತು ಅನ್ನ. ನಮ್ಮ ಹಿಂದಿನ ಅನ್ನಪೂರ್ಣೆ ಮೇಡಮ್, ಥ್ಯಾಂಕ್ ಯು, ಮರ್ಸಿ ಬುಕ್. ಅನ್ನ, ವೆಜಿಟೇಬಲ್ಸು, ಮೊಟ್ಟೆ. ನೆನ್ನೆ ಒಂದು ಹೋಟ್ಲಲ್ಲಿ ಕೂಡ ಇದನ್ನು ಕೊಟ್ಟರು, ರಾಫಿ ತೂತು ಅಂತೆ. ಸೊಪ್ಪಲ್ಲೇನೋ ಮಾಡ್ತಾರೆ, ಸೊಪ್ಪಲ್ಲಿ ಮಾಡೋ ಥರ ಏನೋ ಪಲ್ಯ. ಅದನ್ನು ಇವರು ಅನ್ನ ಜೊತೆ ಬೆರೆಸ್ಕೊಂಡು ತಿಂತಾರೆ. ರಾಫಿ ತೂತು. ವೆರಿ ಗುಡ್. ಇವ್ರ ಊಟ ತಿಂಡಿಗಳು ಬಹಳ ಸಪ್ಪೆ ಇರುತ್ತೆ, ಅದಕ್ಕೆ ಖಾರ ಮಾಡ್ಕೊಳ್ಳೋದಕ್ಕೆ ಇವರು ಕೂಡ ನಮ್ಮ ಉತ್ತರ ಕರ್ನಾಟಕದ ಜನರ ಹತ್ರ ಮೆಣಸಿನ್ಕಾಯಿನ ಹಾಕ್ಕೊಂಡು ತಿಂತಾರೆ. ನಾನು ಟ್ರೈ ಮಾಡ್ತೀನಿ. ಇದು ಬೇರೆ ಥರ ಕೆಂಪು ಮೆಣಸಿನ್ಕಾಯಿ ಖಾರ. Sakai Malakasi. ಸಕಾಯಿ ಮಲಕಾಸಿ. ದಿಸ್ ಒನ್ ಸಕಾಯಿ ಮಲಕಾಸಿ. ಟ್ರೈ ಮಾಡೋಣ. ಸೂಪರ್. ಸಿಕ್ಕಾಪಟ್ಟೆ ಖಾರ ಇದೆ. ಸುಟ್ಬಿಡ್ತು ನಾಳೆ ನನಗೆ. ಚೋಟ್ ಮೆಣಸಿನ್ಕಾಯಿ ರೀ, ಎಷ್ಟು ಖಾರ ಇದೆ ಗೊತ್ತಾ?
ವೆರಿ ವೆರಿ ಹಾರ್ಡ್. ಸೊಪ್ಪಿನ ಚಟ್ನಿ ಥರ ಇದನ್ನು ಹಾಕೊಂಡು ಅನ್ನ ಜೊತೆ ಕಲಿಸ್ಕೊಂಡು ತಿಂತಾರೆ ಇವರು. ಸೊ ಇದು ಬಹಳ ಲೋಕಲ್ ಡಿಶ್ಶು, ಎಲ್ಲರೂ ಇದನ್ನು ಯೂಸ್ ಮಾಡ್ತಾರಂತೆ ಊಟದಲ್ಲಿ. Kiki male fakaniatu fasaka tosar pakule ftava kwanaure rikala sulia oi Orovina voita kwenawe le mana udans bola chacha kumano de aturo rivamni alliance Boxit neri refamia samaran famano stageo Vai pecha calava wana tuburon important voyageur Matin soulia Puti qui soulia Tarataram soulia oui Je voudrais vous soulia ಊಟ ಆಯಿತು, ಅದ್ಭುತವಾದ ಹಾಡಾಯಿತು, ಇನ್ನೇನು ಬೇಕು ರೀ ಜೀವನಕ್ಕೆ ಅಲ್ವಾ? ಪರ್ಫೆಕ್ಟ್ ರೆಸಿಪಿ. ಥ್ಯಾಂಕ್ ಯು ಅನ್ನಪೂರ್ಣೇಶ್ವರಿಗೆ. ಇಲ್ಲಿಂದ ಹೊರಡುವಂತಹ ಸಮಯ. ಬನ್ನಿ ನಮ್ಮ ಬಂಗಲೆಗೆ ಹೋಗಿ ರೆಸ್ಟ್ ಮಾಡುವ. ಇದೇ ನಮ್ಮ ಅರಮನೆ. ಬೆಳಗ್ಗೆ ಕೇಳ್ಕೊಂಡಿದ್ದೆ, ರಿಕ್ವೆಸ್ಟ್ ಮಾಡಿದ್ದೆ ಬಟ್ಟೆನ ಒಣಗಾಕಿ ಅಂತ, ಒಗೆದ್ಬಿಟ್ಟು ಒಣಗಾಕಿದ್ದಾರೆ ನೋಡಿ ಮೇಲೆ ಎಷ್ಟು ಚೆನ್ನಾಗಿ. ಈ ಒಂದು ಆಂಬೋಸಿತ್ರ ಊರನ್ನು ಸಿಟಿ ಆಫ್ ರೋಸಸ್ ಅಂತ ಕೂಡ ಕರೀತಾರೆ. ಇಲ್ಲಿ ಸಾಕಷ್ಟು ಥರವಾದ ವಿಧ ವಿಧವಾದ ರೋಸ್ಗಳು ಬೆಳೆಯಲ್ಪಡುತ್ತಂತೆ, ಎಕ್ಸ್ಪೋರ್ಟ್ ಕೂಡ ಆಗುತ್ತಂತೆ. ಮಡಗಾಸ್ಕರಲ್ಲಿ ಕಲಾಕೃತಿಗಳನ್ನು ಮಾಡುವಂತಹ ಸಾಕಷ್ಟು ಕಲಾಕಾರರಿದ್ದಾರೆ. ಅಂತಹ ಒಬ್ಬರನ್ನು ಭೇಟಿಯಾಗೋದಕ್ಕೆ ಅವರ ಸ್ಟುಡಿಯೋಗೆ ಬಂದಿದ್ದೀವಿ. ಸಲಾಮಾ. ಹೌ ಆರ್ ಯು? ವಾವ್, ಗುಡ್ ಟು ಸಿ ಯು ಸೋ ಮಚ್. ಈ ಥರ ಮರಗಳಿಂದ ಕಟ್ ಮಾಡಿಕೊಂಡು ಈ ಥರ ಅಮೋಘವಾದ ಕಲಾಕೃತಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವ್ರನ್ನ ಕೇಳ್ತಾ ಇದ್ದೆ ನಾನು, ಯಾವ್ದಾದ್ರು ಡಿಸೈನ್ಗಳನ್ನು ಬಳಕೆ ಮಾಡ್ತೀರಾ ಅಥವಾ ಮನಸ್ಸಿಂದ ಮಾಡ್ತೀರಾ ಅಂತ. ಈಗ ಮ್ಯೂಸಿಕ್ನ ಎರಡು ಥರ ಬರೆಸ್ತಾರೆ. ಒಬ್ಬರು ನೊಟೇಷನ್ಸ್ ಅಥವಾ ಪೇಪರಲ್ಲಿ ಮ್ಯೂಸಿಕ್ನ ನೋಡ್ಕೊಂಡು ಬರೆಸ್ತಾರೆ. ಇನ್ನೊಬ್ರು ಇರ್ತಾರೆ, ಅವ್ರಿಗೆ ಏನಾದ್ರು ಕೇಳಿಸ್ಕೊಂಡ್ರೆ ಹಂಗೆ ಬರೆಸ್ಬಿಡ್ತಾರೆ. ಸೊ ಇಯರ್ ಫಾರ್ ಮ್ಯೂಸಿಕ್ ಅಂತ ಹೇಳ್ತೀವಿ. ಅದೇ ಥರ ಕೆಲವು ಆರ್ಟಿಸ್ಟ್ಗಳು ಯಾವ ಡಿಸೈನು ಏನು ಬ್ಲೂ ಪ್ರಿಂಟ್ ಇರೋಲ್ಲ, ಡೈರೆಕ್ಟಾಗಿ ಮನಸ್ಸಿಂದ ಕಾರ್ವ್ ಮಾಡ್ತಾರೆ. ಅಂಥ ಕಲಾಕಾರರು ನಿಜವಾಗ್ಲೂ ಬಹಳ ಅಪರೂಪ ಈ ಜಗತ್ತಲ್ಲಿ. ಅಂಥ ಒಬ್ಬರು ಕಲಾಕಾರರು ಇವರು. ಒಳ್ಳೆಯದಾಗಲಿ ಸರ್ ನಿಮಗೆ, ಬಹಳ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಭಾಳ ಖುಷಿ ಆಯಿತು ತಮ್ಮನ್ನು ಭೇಟಿಯಾಗಿ. ವೆರಿ ಹ್ಯಾಪಿ. ಜಾಸ್ತಿ ಇವರು ಕ್ರಿಶ್ಚಿಯಾನಿಟಿ ಮೇಲೆ ಮಾಡ್ತಾಯಿದ್ದಾರೆ. ಬಟ್ ಇದನ್ನೆಲ್ಲ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹೆಂಗೆ ಕಾರು ಮಾಡೋದು ನೋಡಿ, ಎಂಥ ಪರ್ಫೆಕ್ಟಾಗಿ ಕಾರು ಮಾಡಿದ್ದಾರೆ ಕೈಯಲ್ಲಿ. ಜಾಸ್ತಿ ಟೂಲ್ಸು ಇಲ್ಲ ಈ ದೇಶದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲದನ್ನು ಈ ಥರ ಇವ್ರ ಹತ್ರ ಇರುವಂಥ ಚಿಕ್ಕ ಪುಟ್ಟ ಟೂಲ್ಸಿಂದನೇ ಮಾಡಬೇಕು. ಅಮೇಝಿಂಗ್ ಸರ್, ಅಮೇಝಿಂಗ್. ಆ ಆರ್ಟಿಸ್ಟ್ಗೆ ಒಂದು ಪ್ರಶ್ನೆ ಕೇಳಿದೆ, ನಿಮ್ಗೆ ಯಾವ ಥರ ನೀವು ಮಾಡಿರೋ ಕೆಲಸ ಅಥವಾ ಮಾಡ್ತಾ ಇರೋ ಕೆಲಸ ಬೋರ್ ಆಗಿದೆಯಾ, ಬೋರ್ ಅನಿಸಿದೆಯಾ, ಬೇಡವೇ ಬೇಡಪ್ಪ ಅಂತ ಅನಿಸಿದೆಯಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಯಾವತ್ತೂ ನನಗೆ ಆ ಥರ ಅನಿಸಿಲ್ಲ, ಮಧ್ಯೆ ಯಾವಾಗಾರು ಬ್ರೇಕ್ ತೊಗೋಬೇಕು ಅನ್ಸುತ್ತೆ, ತೊಗೊಂಡು ಮತ್ತೆ ಶುರು ಮಾಡ್ತೀನಿ ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಅದೇ ರೀತಿ ಒಂದು ಫೇಸ್ನ ಇವಾಗಷ್ಟೇ ಮುಗಿಸಿ ಬಂದೆ, ಏನು ಬೇಡ ಅನ್ನೋದ್ರಿಂದ ಮತ್ತೆ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂತ. ಸೊ ನಿಮ್ಮೆಲ್ರಿಗೂ ಒಂದೊಂದ್ಸಲಿ ಮಧ್ಯ ನೀವು ಮಾಡೋ ಕೆಲಸಗಳಲ್ಲಿ ಏನಾದ್ರು ಒಂಚೂರು ಇರಿಟೇಷನ್ ಅಥವಾ ಬೋರ್ಡಮ್ ಇದ್ದೇ ಇರುತ್ತೆ. ಮತ್ತೆ ರಿಫ್ರೆಶ್ ಆದರೆ ಮತ್ತೆ ಸರಿ ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅವಕಾಡೋ ಮರವನ್ನು, ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್ ಇಲ್ಲಿ ಬಹಳ ಇದೆ ಈ ದೇಶದಲ್ಲಿ. ಅವಕಾಡೋ ರೂಪಾಯಿಗೊಂದು ಲೆಕ್ಕದಲ್ಲಿ ಸಿಗುತ್ತೆ ಬೇಕಾದ್ರೆ ನಿಮಗೆ ಇಲ್ಲಿ, ಅಷ್ಟು ಚೀಪು ನೋಡಿ. ಎಲ್ಲೆಲ್ಲೂ ಬಟರ್ ಫ್ರೂಟು, ಇಲ್ಲೂ ಬಟರ್ ಫ್ರೂಟ್ ಇದೆ, ಎಲ್ಲ ಕಡೆನೂ ಬಟರ್ ಫ್ರೂಟು. ಎಲ್ಲೇ ಹೋದರೂ ಆಡಿಯನ್ಸ್ ಬಂದುಬಿಡ್ತಾರೆ ನೋಡೋದಕ್ಕೆ, ಅಷ್ಟು ಫೇಮಸ್ಸು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಮಡಗಾಸ್ಕರ್ನಲ್ಲಿ. ನಿಂಬೆ ಹಣ್ಣಿನ ಗಿಡನ ಇದು? ಯಾವ ಗಿಡ ಇದು? ಆರೆಂಜಾ? ಏನು ರೀ ಈ ಪಾಟಿ ಇದೆ ಆರೆಂಜು? ಆರೆಂಜ್ ಇದು ಆರೆಂಜ್ ಮರ. ಫಸ್ಲು ನೋಡಿ ಹೆಂಗಿದೆ ಅಂತ, ಗೊಂಚಲು. ಅಯ್ಯೋ, ಈ ಪಾಟಿ ಆರೆಂಜು. ಈ ಮರದಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ ನಿಮಗೆ, ಎಷ್ಟು ದೊಡ್ಡದಾಗಿದೆ.
ಹಣ್ಣಿನ ಭಾರಕ್ಕೆ ಮರನೇ ಜೋತ್ ಬಿದ್ದ ರೀತಿಯಲ್ಲಿದೆ. ಅಷ್ಟು ದೊಡ್ಡ ದೊಡ್ಡ ಅವಕ್ಯಾಡೋಸು. ಆಹಾ ಆಹಾ, ನಾನು ಯಾವತ್ತೂ ನೋಡಿರಲಿಲ್ಲ ಇಷ್ಟು ಹತ್ತಿರದಿಂದ ಬಟರ್ ಫ್ರೂಟ್ ಮರನ. ಫಸ್ಲು ಮಾತ್ರ ಅದ್ಭುತ. ಇವು ನೋಡಿ, ಸೈಜ್ ನೋಡಿ, ಸೂಪರ್. ಅಜ್ಜಿ ಕಾಫಿ ಮಾಡ್ತಾ ಇದ್ದಾರೆ. ಕಾಫಿನ ಹುರಿದು ನೋಡಿ ಇಲ್ಲಿ, ಅಬ್ಬಾ ಬಿಸಿ ಬಿಸಿಯಾಗಿದೆ, ರೋಸ್ಟ್ ಮಾಡಿ. ವೆರಿ ಗುಡ್ ಅಜ್ಜಿ, ವೆರಿ ಗುಡ್. ಅಜ್ಜಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಕಾಫಿ ಗ್ರೈಂಡಿಂಗ್ ಮಾಡ್ತಾರೆ. ಕಾಫಿನ ಗ್ರೈಂಡ್ ಮಾಡುವಂತಹ ಮಷೀನು ಮರದಿಂದ ಮಾಡಿರೋದ್ರಿ. ಎಷ್ಟು ಚೆನ್ನಾಗಿದೆ ನೋಡಿ. ಹುಡುಗನ ಕೈಯಲ್ಲಿ ಕ್ಯಾಟ್ರಪಿಲ್ಲರ್ ಇದೆ. ಆಹಾ, ರಬ್ಬರ್ ಬ್ಯಾಂಡಲ್ಲಿ ಮಾಡಿರೋ ಕ್ಯಾಟ್ರಪಿಲ್ಲರು. ಇದರಲ್ಲೂ ಕರ್ನಾಟಕ ಫ್ಲಾಗ್ ಇದೆ ನೋಡಿ, ಯೆಲ್ಲೋ ಮತ್ತು ರೆಡ್. ಹಾಗೆ ಭಾರತದ ಫ್ಲಾಗು ನೋಡ್ಕೋಬೋದು, ವೈಟ್ ಹಾಕ್ಬಿಟ್ರೆ ಇದಕ್ಕೆ. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ಯೋ ಕ್ಯಾಟ್ರಪಿಲ್ಲರ್ನ. ರಬ್ಬರ್ ಬ್ಯಾಂಡಲ್ಲಿ ಮಾಡಿರೋ ಕ್ಯಾಟ್ರಪಿಲ್ಲರು. ಹಿಂಗೆ ಹೇಳ್ದು ಬಿಟ್ಟ ಅಂದರೆ ಅಷ್ಟೇ ಕತೆ. ವೆರಿ ಗುಡ್. ಇದು ಇನ್ನೊಂದು ಆಟ ನೋಡಿ. ಹಾಂ, ಆಡು, ತೋರಿಸು. ಓಕೆ ಓಕೆ, ಗಾಡಿ ಥರ ತಳ್ಕೊಂಡು ನೋಡಿ. ಚೆನ್ನಾಗಿದೆ. ಈಗ ನಮಗೋಸ್ಕರ ಒಂದು ಬೈಕ್ ಬಂದಿದೆ. ಎಲ್ಲಿ ಅದಾ? ಆ ಬೈಕಲ್ಲಿ ಹೋಗಿ ಟಿಕೆಟ್ ತೊಗೊಂಬರ್ತೀವಿ. ನಾಳೆ ಬೆಳಗ್ಗೆ ಬೇರೆ ಊರಿಗೆ ಹೋಗಬೇಕು. ಸೊ ಆ ಊರಿಗೆ ಹೋಗೋಕ್ಕೆ ಟಿಕೆಟ್ ತೊಗೊಳಕ್ಕೆ ಹೋಗ್ಬೇಕು. ಚೆನ್ನಾಗಿದೆ ಡರ್ಟ್ ಬೈಕು. ಏನು ಹಿಡ್ಕೊಳಕ್ಕಿಲ್ಲ, ಏನಿಲ್ಲ. ಹೆಂಗೆ ಕೂತ್ಕೊಳ್ಳೋದು ಇದ್ರ ಮೇಲೆ? ಓಕೆ, ಏನೋ ಶಿವ ಸಂಬುಲಿಂಗ. ಹೋಗೋಣ ಬಂದರು. ಹುಷಾರ, ನಿಧಾನಕ್ಕೆ ಹೋಗಾಯ್ತಾ, ಫಾಸ್ಟಾಗಿ ಹೋಗ್ಬೇಡ. ಬಿಡಿಸ್ಬಿಟ್ಟು ಏ, ಏನು ಹಿಡ್ಕೊಳಕ್ಕೆ ಇಲ್ಲ ಇದರಲ್ಲಿ. ಅಯ್ಯೋ, ಹಿಡ್ಕೊಳಕ್ಕಿಲ್ಲ, ಏನಿಲ್ಲ. ಹೆಂಗೆ ಹೋಗೋದು ಈ ಬೈಕಲ್ಲಿ? ದುಡ್ಡು ಖಾಲಿ ಆಗಿತ್ತು ಅಂತ ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದೆ. $100ನ ಈ ಬ್ಯಾಂಕ್ ಎಕ್ಸ್ಚೇಂಜ್ ಮಾಡಲ್ವಂತೆ. ವೆರಿ ಸರ್ಪ್ರೈಸಿಂಗ್. ಎಲ್ಲ ಕಡೆನೂ $100ಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ. ಕಮ್ಮಿ ಅಂದರೆ 10, 20, 30, 50 ಕೊಟ್ಟರೆ ಕಮ್ಮಿ ವ್ಯಾಲ್ಯೂ ಕೊಡ್ತಾರೆ. ಆದರೆ ಇಲ್ಲಿ 50, 20 ಕೊಡ್ತಾರಂತೆ, ಅಂದರೆ ಎಕ್ಸ್ಚೇಂಜ್ ಮಾಡ್ತಾರಂತೆ. $100ನ ಎಕ್ಸ್ಚೇಂಜ್ ಮಾಡಲ್ವಂತೆ. ಇದು ಬ್ಯಾಂಕ್ ಪಾಲಿಸಿ ಅಂತೆ. ವಿಚಿತ್ರ. ಯಾವುದೋ ಸೊಸೈಟಿ ಜನರಲ್ ಮಡಗಾಸ್ಕರ್. ಸೊ ಬ್ಯಾಂಕ್ ಆಫ್ ಆಫ್ರಿಕಾಗೆ ಹೋಗಿ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರು. ಬ್ಯಾಂಕ್ ಆಫ್ ಆಫ್ರಿಕಾ ATM ಅಲ್ಲಿ ವಿಡ್ರಾ ಮಾಡಿದೆ. ಆದರೆ 10,200, ಸರಿಸುಮಾರು $210 ಟ್ರಾನ್ಸಾಕ್ಷನ್ ಫೀ ಕಟ್ ಮಾಡಿದ್ರು. ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ಈಗ ಬಸ್ ಟಿಕೆಟ್ ಬುಕ್ ಮಾಡಲೇಬೇಕು, ಅದಕ್ಕೋಸ್ಕರ ದುಡ್ಡು ತೊಗೊಂಡೆ. ನೋಡಿ, ಇಲ್ಲಿ ಈ ಥರ ಸೈಕಲ್ ಟ್ಯಾಕ್ಸಿಗಳಿವೆ. ಸೈಕಲ್ ಟ್ಯಾಕ್ಸಿ ಮಳೆಯಲ್ಲಿ ಕೂಡ ವರ್ಕ್ ಆಗುತ್ತೆ. ಯಾವ ಥರ ಅಂದರೆ, ನಾರ್ಮಲ್ ಬಿಸಿಲುಗಾಲದಲ್ಲಿ ಈ ಥರ ಇರುತ್ತೆ. ಮಳೆಗಾಲದಲ್ಲಿ ಈ ಥರ ಫುಲ್ಲು ಪರದೆ ಹಾಕ್ಬಿಡ್ತಾರೆ. ಪರದೆ ಹಾಕಿ ಕರ್ಕೊಂಡು ಹೋಗ್ತಾರೆ ಒಳಗೆ. ಅಂದರೆ ಜನರಿಗೆ ಎಷ್ಟು ಸೇವೆ ಮಾಡ್ತಾರೆ ಇವರುಗಳು. ಸೂಪರ್ ಸೂಪರ್ ಸ್ಟ್ರಾಂಗ್ ಸೇವೆ. ನಿಜವಾಗ್ಲೂ ದೊಡ್ಡ ಸೇವೆ ಮಾಡ್ತಾಯಿದ್ದಾರೆ ಇವರು. ಕಷ್ಟಪಟ್ಟು ದುಡಿತಾ ಇದ್ದಾರೆ ನೋಡಿ. ಅಲ್ಲಿ ಮಳೆಯಲ್ಲೂ ಕೂಡ ಈ ಕಾರ್ಮಿಕರು ಎಷ್ಟು ಕಷ್ಟಪಟ್ಟು ಮೈ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಒಳಗಿರೋರಿಗೆ ಒಂಚೂರು ನೀರು ಬೀಳ್ದಂಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಅಂತ. ಈ ದೇಶದಲ್ಲಿ ಬಾರ್ಗಳನ್ನು ಹೆಣ್ಮಕ್ಳು ನಡೆಸ್ತಾರೆ ಸಿಕ್ಕಾಬಿಟ್ಟೆ. ಒಂದು ತೋರಿಸ್ತೀನಿ ನೋಡಿ, ಎಷ್ಟು ಹೆಂಗೆ ಓಡ್ತಾರೆ ನೋಡ್ರಿ. ಏನು ಫಿಟ್ನೆಸ್ ಇರಬೇಕು. ಇವರಿಗೆಲ್ಲ ಒಲಿಂಪಿಕ್ಸಿಗೆ ಕಳಿಸಿದ್ರೆ ಮೆಡ್ಲಿಗೆ ಎತ್ಕೊಂಡ್ಬರ್ತಾರೆ. ಆದರೆ ಇಂಥವ್ರಿಗೆ ಟ್ಯಾಲೆಂಟ್ಗೆ ಚಾನ್ಸ್ ಸಿಗಲ್ಲ. ಆದರೆ ನೋಡಿ ಎಂಥ ಸೇವೆ ಮಾಡ್ತಾಯಿದ್ದಾರೆ. ಇದು ಎಪಿ ಬಾರ್ ಅಂದ್ಬಿಟ್ಟು ಹೆಸರು ಚೆನ್ನಾಗಿದೆ. ಇಲ್ಲಿ ಹುಡುಗಿರು ಸಿಕ್ಕಾಬಿಟ್ಟೆ ಬಾರ್ಗಳನ್ನ ನಡೆಸ್ತಾರೆ. ಎಪಿ ಬಾರ್ ಹೇಗಿದೆ ಅಂತ ನೋಡೋಣ. ಹಾಯ್ ಎಪಿ, ಯುವರ್ ಎಪಿ? ಹಾಯ್ ಎಪಿ, ಹೌ ಆರ್ ಯು? ಐ ಆಮ್ ಫ್ರಮ್ ಇಂಡಿಯಾ. ಇಂಡಿ. ದಿಸ್ ಈಸ್ ಯುವರ್ ಬಾರ್? ವೆರಿ ಗುಡ್ ಬಾರ್. ಬಾರ್ ಕಮ್ ಪ್ರಾವಿಷನ್ ಸ್ಟೋರ್. ನೋಡಿ, ಪ್ರಾವಿಷನ್ ಸ್ಟೋರ್ ಎಲ್ಲ ಇದೆ. ಮತ್ತು ಒಳ್ಳೊಳ್ಳೆ ಎಣ್ಣೆ ಎಲ್ಲ ಜೋಡಿಸಿದ್ದಾರೆ. ಗುಡ್ ಬಾರ್, ಎಪಿ ಬಾರ್. ನೈಸ್ ಮೀಟಿಂಗ್ ಯು. ಬಾಯ್ ಎಪಿ. ಕ್ಯಾನ್ ಐ ಸಿ ಇನ್ಸೈಡ್? ಓಕೆ, ಒಳಗೆ ಹೆಂಗಿದೆ ತೋರಿಸ್ತೀನಿ. ಚಿಣಿಮಿಣಿ ಬ್ರೋ. ಬೀರ್ ಹಾಕ್ತಾರೆ ಪಾಪ. ನೋಡಿ ಹೆಂಗಿದೆ ಅಂತ. ಸಿಂಪಲ್ಲು, ಸಖತ್ ಸಿಂಪಲ್ ಬಾರು. ಆಸ್ಟ್ರೇ ಸಖತ್ತಾಗಿದೆ, ಮರದಲ್ಲಿ ಮಾಡಿರೋದು. ಅಣ್ಣ ಬೋಂಡ ಮಾರೋನು, ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾನೆ. ಗುಡ್. ಬಾಯ್ ಎಪಿ. మరి ಇಲ್ಲೂ ಅಷ್ಟೇ ಸಾಂಬ್ರಾಣಿ ಹಾಕ್ತಾರೆ ಸಂಜೆ ಹೊತ್ತು ಎಲ್ಲದಕ್ಕೂ. ನೋಡಿ ಸಾಂಬ್ರಾಣಿನು.
ನಾಳೆ ಬೆಳಗ್ಗೆ ಜಾಫಿ ಮಿನಾರಿ ಅನ್ನೋ ಒಂದು ಊರಿಗೆ ಹೋಗಬೇಕು. ಅದಕ್ಕೆ ಇಲ್ಲಿಂದ 2 hours ಜರ್ನಿ. ಅದಕ್ಕೆ ಬಸ್ ಬುಕ್ ಮಾಡೋಣ ಅಂತ ಬಂದಿದ್ದೀವಿ. ಯಾಕೆಂದರೆ ಪ್ರಾಬ್ಲಮ್ ಏನಂದರೆ ಇಲ್ಲಿ ಸೀಟ್ಗಳು ಕರೆಕ್ಟಾಗಿ ಕೊಡಲ್ಲ, ಎಲ್ಲೆಲ್ಲೋ ಕೊಟ್ಬಿಡ್ತಾರೆ. ನನ್ನ ಫ್ರಂಟ್ ಸೀಟೇ ಬೇಕು. ಅಣ್ಣ ಎಣ್ಣೆ ಹಾಕೊಂಡ್ಬಿಟ್ಟಿದ್ದಾನೆ. ನಾಳೆ ಬೆಳಗ್ಗೆ ಡ್ರೈವರ್ ಇವನೇ ಅಂತೆ. ನಾಳೆ ಬೆಳಗ್ಗೆ ಇವನ್ ಗಾಡಿಲಿ ಹೆಂಗ್ರಿ ಹೋಗೋದು, ಎಣ್ಣೆ ಹಾಕೊಂಡ್ ಬಂದ್ರೆ ದೊಡ್ಡ ಹಂಗಾಮ ಇಲ್ಲಿ. ಇಲ್ಲೊಬ್ಬ ಕುಡ್ಕ ಟಾರ್ಚರ್ ಕೊಡ್ತಾ ಇದ್ದಾನೆ, ಇವರಿಬ್ರು ಹೆಲ್ಪ್ ಮಾಡ್ತಾ ಇದಾರೆ. ಯಾರೋ ಡ್ರೈವರ್ ಬಂದ್ರು. ನಾಳೆ ಬೆಳಗ್ಗೆ ಇಲ್ಲಿಂದ 4 hours ಅಂತ ಅಲ್ಲಿಗೆ ಹೋಗೋದಕ್ಕೆ. ಫುಲ್ ಕನ್ಫ್ಯೂಷನ್ ಇದೆ, ಅರ್ಥ ಆಗ್ತಾ ಇಲ್ಲ. ನೋಡೋಣ. ತೂಕಿ, ಥ್ಯಾಂಕ್ ಯು ಮೈ ಫ್ರೆಂಡ್. ಒಲಿವಿಯಾ, ಥ್ಯಾಂಕ್ ಯು. ಇವರಿಬ್ಬರು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾರೆ ಬಸ್ ಸ್ಟಾಪಲ್ಲಿ. ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಗೈಡ್ ಮಾಡಿದ್ರು. ಸಿಕ್ಕಾಬಡೆ ಕನ್ಫ್ಯೂಸಿಂಗ್ ಇದೆ ವಿಷಯಗಳು. ಸೊ ಇಟ್ಸ್ ಓಕೆ, ಥ್ಯಾಂಕ್ ಯು ಸೊ ಮಚ್. ನೌ ಐ ಗೋ ದೇರ್ ಆ್ಯಂಡ್ ಬುಕ್ ದ ಬಸ್. ಥ್ಯಾಂಕ್ ಯು ಸೊ ಮಚ್. ಕುಡ್ಕ ಯಾವ ರೇಂಜ್ ಇರಿಟೇಟ್ ಮಾಡ್ದ ಅಂದರೆ ತೆಗೆದು ಪಂಚ್ ಮಾಡೋಣ ಅನ್ನೋಷ್ಟು ಕೋಪ ಬರೆಸ್ದ. ಬಟ್ ಏನು ಮಾಡೋದು, ಟ್ರಾವೆಲಿಂಗಲ್ಲಿ ಇವೆಲ್ಲ ಮಾಮೂಲಿ, ಸರ್ವೇ ಸಾಮಾನ್ಯ. ಆ ಪೇಷನ್ಸ್ನ ಡೆವಲಪ್ ಮಾಡ್ಕೊಳ್ಳೋದೆ ಆಸ್ ಎ ಟ್ರಾವೆಲರ್ ನೀವು ಕಲಿಯುವಂತಹ ದೊಡ್ಡ ಪಾಠ. ಹಿಯರ್ ಇವತ್ತು ಲಿಟಲ್ ಕಾರ್. ಸೊ ನಾಳೆ ಬೆಳಗ್ಗೆ ಇಲ್ಲಿಗೆ ಬರಬೇಕಂತೆ ಬಸ್ ತೊಗೊಳಕ್ಕೆ. ತುಂಬ ದಿವಸಗಳಿಂದ ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಸೊ ಇಲ್ಲೊಂದು ಕೆಫೆಗೆ ಬಂದಿದ್ದೀವಿ. ಇದೊಂದೇ ಜಾಗದಲ್ಲಿ ವೈಫೈ ಇರೋದಂತೆ. ಸೊ ಬನ್ನಿ ಟ್ರೈ ಮಾಡೋಣ ಅಪ್ಲೋಡ್ ಆಗತ್ತಾ ಅಂತ. Salama. Tungasua. Huh? Tungasua. Tungasua, what does it mean? You don't speak Malagasy. No madam, I am Indian. You are India. Yes. Oh, you are welcome in Ambush in Madagascar. Thank you. Yes, thank you. 1 ಗಂಟೆ ಕೂತ್ಕೊಂಡು ಕಾಫಿ ತಿಂಡಿ ಆರ್ಡ್ರ್ ಮಾಡಿ 1000 ರೂಪಾಯಿ ಬಿಲ್ ಕೊಟ್ಟು ಆದರೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗದೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಲಿ ವಾಪಸ್ಸು ಮನೆಗೆ ಹೊಂಟೆ ಶಿವ. ಮತ್ತೆ ಸಿಗುವ ಮುಂದಿನ ಸಂಚಿಕೆಯಲ್ಲಿ. ಮಡಗಾಸ್ಕರ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಕಂಟ್ರಿ ಟ್ರಾವೆಲ್ ಮಾಡೋದು. ಇಲ್ಲಿಯ ಮುಗ್ಧ ಮನಸ್ಸುಗಳನ್ನು ನೋಡಿದಾಗೆಲ್ಲ ಈ ಕಷ್ಟಕರವಾದ ಪ್ರಯಾಣ ಮರೆತು ಹೋಗುತ್ತೆ. ಮತ್ತೆ ಸಿಗುವ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.